ಇಷ್ಟೇ ಮೊನ್ನೆ ಆಶ್ರಮಕ್ಕೆ ಹಾಕ್ತೀನಿ ಅಂತಿದ್ದವಳು 7 ವಯಸ್ಸಾದವರು ಸೇವೆ ಮಾಡ್ತಾ ಇದ್ದಾಳೆ ಅಂದ್ರೆ ಪ್ರಾಣಿ ಆಗೋದು ಗ್ಯಾರಂಟಿನೇ. ಅಣ್ಣ ಅಕ್ಕ ಬನ್ನಿ ಕೂತ್ಕೊಳ್ಳಿ. ದಿಯಾ, ಇದೇನು ಇಲ್ಲಿ ಬಂದು ಉಳ್ಕೊಂಡಿದ್ದೀಯಾ? ಅಲ್ಲಿ ನಿಮ್ ಕುಟುಂಬದವಳಾಗಿ ನಿಮ್ ಸೇವೆ ಮಾಡೋ ಅವಕಾಶ ಅಂತೂ ಸಿಗ್ಲಿಲ್ಲ. ಇವ್ರಗಳ ಸೇವೆನಾದ್ರೂ ಮಾಡಿ ಸಮಾಧಾನ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಬಂದಿದ್ದೀನಿ. ರಾಘವನ ಆಸ್ತಿನ ಕೊಳ್ಳೆ ಹೊಡೆಯೋದಕ್ಕೆ ನಾನು ಊರಿಂದ ಕರ್ಸಿದ್ದು ಇಲಿಯಲ್ಲ, ಹುಲಿ. ಅಕ್ಕ, ಅಮ್ಮ, ಮಕ್ಕಳು, ರಾಘವ್ ಎಲ್ರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಅಕ್ಕ. ಅಂದ್ರೆ ಮಕ್ಕಳನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ ಅಕ್ಕ. ಅಣ್ಣ, ನೀವು ಸ್ವಲ್ಪ ಹೊರಗಡೆ ಇರ್ತೀರಾ? ಯಾಕೆ ಲಕ್ಷ್ಮವ್ವ, ನಾನು ಇರೋದು ಬೇಡವಾ? ಅಕ್ಕ ಹೇಳ್ತಿದಾರಲ್ಲ ಅಣ್ಣ, ಸ್ವಲ್ಪ ಹೊರಗಡೆ ಇರು. ಸರಿ ನಮ್ಮ ಪ್ರಿಯಾ, ನನಗೊಂದು ಮಾತು ಹೇಳ್ದೆ ಯಾಕೆ ಇಲ್ಲಿಗೆ ಬಂದೆ? ಪರಿಸ್ಥಿತಿ ಹಾಗೆ ಮಾಡ್ತು ಅಕ್ಕ. ಏನ್ ಪರಿಸ್ಥಿತಿ ಪ್ರಿಯಾ? ಅಕ್ಕ, ನಿಮ್ ಜಾಗಕ್ಕೆ ಇನ್ನೊಬ್ಳು ಬರೋದು ನನಗಿಷ್ಟ ಇಲ್ಲ. ಮುಂದೆ ಅಮ್ಮ, ರಾಘವ್ ಮಕ್ಕಳು ಪರಿಸ್ಥಿತಿ ಏನು ಅನ್ನೋ ಯೋಚನೆ ಕ್ಷಣ ಕ್ಷಣನೂ ನನ್ನನ್ನು ಕಾಡ್ತಾ ಇತ್ತು. ಆ ಹಿಂಸೆ ತಡ್ಕೊಳಕ್ಕಾಗದೆ ನೆಮ್ಮದಿ ಹುಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ಪ್ರಿಯಾ, ಇನ್ಮೇಲೆ ಹಾಗಾಗಲ್ಲ. ಅಮ್ಮ ಹೇಳ್ದಾಗೆ ನೀನೇ ರಾಘವನ್ ಕೈ ಹಿಡಿಬೇಕು.